ಸರ್ ಅದೇ ಸರ್ ಮೇನ್ ಏನಂದ್ರೆ ನಮ್ಮ ಹಕ್ಕದು ಯಾರೇ ಆಗಿರ್ಲಿ ಓಟ್ ಹಾಕ್ಲೇಬೇಕು. ನಾವು ಇವತ್ತು ಓಟ್ ಹಾಕದೆ ಬಿಟ್ರೆ ಮುಂದೆ ಅನುಭವಿಸ್ಬೇಕಾದ್ರೆ ನಾವಿವತ್ತೊಂದು ಓಟ್ ಹಾಕಿದ್ರೆ ಯಾರಿಗಾದ್ರೂ ಹೋಗಿ ಕೇಳ್ಬೋದು. ನಾವು ಓಟ್ ಹಾಕ್ದವ್ರಿಗೆ ಕೇಳ್ಬೋದು, ನಮ್ಮ ಓಟ್ ನಿಮ್ಗೆ ಹಾಕಿದೀವಿ, ನೀವು ನಮ್ಗೇನು ಕೆಲಸ ಮಾಡ್ಕೊಟ್ಟಿಲ್ಲ, ನಮ್ಮ ರೋಡ್ ಸರಿಯಾಗಿಲ್ಲ, ಏನೇ ಇರ್ಬೋದು ತೊಂದರೆಗಳು ಅದನ್ನ ಕೇಳ್ಬೋದು. ಅದೇ ಓಟ್ ಹಾಕದೆ ಸುಮ್ಮನೆ ಮನೇಲಿದ್ರೆ ಇಟ್ಸ್ ವೇಸ್ಟ್ ಆಫ್ ಓಟ್. ಅಂಡ್ ಏನಂದ್ರೆ ಒಬ್ರು ನಾಗರಿಕರಾಗಿ ಭಾರತದ ಪ್ರಜೆಯಾಗಿ ಅದು ಕರ್ತವ್ಯ ಆಗಿರುತ್ತೆ. ಸೊ ಅದೇ ಸರ್, ಇನ್ನೇನಿಲ್ಲ. ಅದೇ ಹಿರಿಯ ನಾಗರಿಕರು ಬಂದು ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಅದು ಇಂಥ ಅರ್ಲಿ ಮಾರ್ನಿಂಗ್ ಅಲ್ಲಿ ಇಷ್ಟು ಜನ ನೋಡಿ ತುಂಬಾ ಖುಷಿ ಆಯ್ತು. ಹೋಪ್ಫುಲಿ ಇದು ಹೆಂಗೆ ಮುಂದುವರಿಲಿ ಅಂತ ಆಸೆ ಪಡ್ತೀನಿ ಸರ್. ಮೇಡಮ್ ಅವ್ರಿಗೆ ಕಾಲ್ ಆಕ್ಚುಲಿ ಅವರು ಬೈ ಬರ್ತ್ ಪೋಲಿಯೋ ಆಗಿರೋದು. ಸೊ ಅವ್ರು ಮೊದಲು ಕಲಬುರಗಿಲಿ ಓಟ್ ಹಾಕ್ತಿದ್ರು. ಈಗ ಲಾಸ್ಟ್ ಇಯರ್ ಮದುವೆ ಆಯ್ತು, ನಾ ಇಲ್ಲೇ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಬೆಂಗಳೂರಲ್ಲೇ ಇರೋದು ನಾವು ವನಶಂಕರಿ ಹೊಸಕೆರೆಯಲ್ಲಿ. ಸೊ ನಾವು ಹಾಕ್ಲೇಬೇಕು ಅಂತ ಮೊದಲಿಂದನೂ ಇತ್ತು. ಸೊ ಹಾಗಾಗಿ ವೋಟರ್ ಐಡಿ ಎಲ್ಲ ಮಾಡಿಸಿ ಈಗ ಚೆನ್ನಾಗಿದೆ. ಆಕ್ಚುಲಿ ಇನ್ನು ಆನ್ಲೈನ್ ಅಲ್ಲೇ ಕೂಡ ಎಲ್ಲ ಸಿಗ್ತಾ ಇದೆ ನಮಗೆ. ಸೊ ಈ ಹೋಪ್ಫುಲಿ ಇನ್ ಮುಂದೆ ಕೂಡ ಇಲ್ಲೇ ವೋಟ್ ಹಾಕ್ತೀವಿ ಅಂತ ಅನ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ರಶ್ ಇತ್ತು, ತುಂಬಾ ಸಂತೋಷ ಆಯ್ತು. ಜನ ಬಿಸಿಲು ಬೇಗ ಬಂದಿದಾರೋ ಗೊತ್ತಿಲ್ಲ. ದಯವಿಟ್ಟು ಬೆಂಗಳೂರು ಎಲ್ಲರೂ ಬಂದು ವೋಟ್ ಮಾಡಿ. ಮಾತಾಡೋಣ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇವತ್ತು ತುಂಬಾ ರಶ್ ಇದೆ, ಚೆನ್ನಾಗಿ ಖುಷಿ ಆಯ್ತು. ಹೀಗೆ ವೋಟ್ ಮಾಡಿ, ಬೆಂಗಳೂರು ಮರ್ಯಾದೆ ಉಳಿಸಿ. ಪ್ರತಿ ಸಲ 50% ಆಗ್ತಾ ಇದೆ, ಈ ಸಲ ಅಟ್ಲೀಸ್ಟ್ 70 ತರೋಣಂತೆ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ. ದಯವಿಟ್ಟು ವೋಟ್ ಮಾಡಿ. ಬರ್ತಾ ಇದಾರೆ, ಬಿಸಿಲು ಅಂತ ಬರ್ತಾ ಇದಾರೋ ಅಥವಾ ಏನೋ ಗೊತ್ತಿಲ್ಲ. ಅಸ್ಲಿ ವೆರಿ ಹ್ಯಾಪಿ ಬರ್ತಾ ಇದಾರೆ. ಅದೇ ಶುಕ್ರವಾರ ಅನ್ಬಿಟ್ಟು ಮತ್ತೆ ಲಾಂಗ್ ವೀಕೆಂಡ್ ಅನ್ಬಿಟ್ಟು ಹೊರಗಡೆ ಎಂಜಾಯ್ ಮಾಡಕ್ ಹೋಗ್ದಲೆ ನಿಮ್ಮ ಹಕ್ಕು, ನೀವು ಚಲಾಯಿಸಿ ಮತ ಮಾಡಿ. ಯಾರ ವೋಟ್ ಹಾಕಿ, ದಯವಿಟ್ಟು ವೋಟ್ ಹಾಕಿ. ಅಟ್ಲೀಸ್ಟ್ ಥ್ಯಾಂಕ್ ಯು. ಯಾರು ಇಷ್ಟ ಆಗದೆ ಇದ್ರೆ ನೋಟಾಗಾದ್ರೂ ಹಾಕಿ, ಆದ್ರೂ ವೋಟ್ ಹಾಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.